ಸರ್, ಎಮೋಷ್ನಲಿ ಪಬ್ಲಿಕಲ್ಲಿ ನಡೆದಿರೋ ಅಂತ ಘಟನೆಯಲ್ಲಿ ಯಾವುದಾದ್ರೂ ನಿಮ್ಮನ್ನ ಅಳ್ಳಾಡಿಸಿರೋದು ಉಂಟಾ? ಇವೆಲ್ಲ ಒಂಥರ ಶೇರ್ ಮಾರ್ಕೆಟ್ ಇದ್ದಂಗೆ, ಒಂದಿನ ಏರುತ್ತೆ, ಒಂದಿನ ಇಳಿತಾರೆ, ಒಂದಿನ ಜನ ಹೊಗಳ್ತಾರೆ, ಒಂದಿನ ಬೈತಾ ಇರ್ತಾರೆ. ಜನನ ಕರೆದ್ಬಿಟ್ಟು ನನ್ನ ಒಳಗೆ ಕರೆದಿರ ನಾನೇ ಕೆಲಸ ಮಾಡ್ತೀನಿ ಅಂತ ಬಂದಿರೋನು. ಈಗ ಜನ ಬೈತಾರೆ ಅಂದರೆ ಬೈದ್ರು ಬೈಸ್ಕೊಳ್ಳೇಬೇಕು. ಎಷ್ಟೇ ಮಾಡಿದ್ರು ಕೂಡ ಒಂದಷ್ಟು ಡಿಟ್ರಾಕ್ಟರ್ಸ್ ಇದ್ದೇ ಇರ್ತಾರೆ. ಅದನ್ನು ಕೂಡ ನಾವು ಜೀರ್ಣಿಸ್ಕೊಂಡು ಹೋಗ್ಲೇಬೇಕು. ಡೆಸ್ಟಿನಿ ಯಾವತ್ತೂ ಬಂದು ಬಾಗಿಲು ಬಡಿಯಲ್ಲ. ಸೊ ನಿಮ್ ಕತೆ ಕೇಳಿದ್ರೆ ಇದೆಲ್ಲೋ ಒಂದ್ ಕಡೆ ನೀವು ಡೆಸ್ಟಿನಿ ನಂಬ್ತೀರಾ ಅಥವಾ ನನ್ನದೇ ಅಂತೀರಾ? ನನ್ನ ಆಸ್ಟ್ರಾಲಜಿಲೂ ನನಗೆ ತುಂಬ ನಂಬಿಕೆ ಇದೆ. ನೀವು ಒಬ್ರು ಕಬ್ಬಿಯಾಡಿ ಜಯರಾಮಾಚಾರ್ಯ ಅಂತಿದ್ದಾರೆ. ಒಂದಿನ ಅವ್ರ ಮನೆಗೆ ಹಿಂಗೆ ಹೋದೆ. ನಂದೆಲ್ಲ ನೋಡಿ ಜಾತಕ ಪ್ರತಾಪಣ್ಣ ನಿಮ್ದು ಉಂಟಲ್ಲ ಗಜಕೇಸರಿ ಯೋಗ ಇದೆ. ಯಾವ ಊರಿಂದ ಇನ್ನೆಲ್ಲ ಬಂದು MP ಆದ್ನಲ್ಲ, ಎಲ್ಲ ಒಂದಿದ್ದು ಡೆಸ್ಟಿನಿ ಅಲ್ದಲ್ಲ. ಇದು ಏನಾಗುತ್ತೆ? ಇದು ಏನೋ ನಮ್ಮ ಪ್ರಯತ್ನ, ನನ್ನ ಸ್ವಪ್ರಯತ್ನ, ಅಥವಾ ಏನೋ ಆ ಥರ ಹೇಳಲಿಕ್ಕೆ ಆಗಲ್ಲ. ನನಗೊಂದು ವೈಯಕ್ತಿಕ ಕುತೂಹಲ ಇದೆ. ಇದ್ದದನ್ನ ಇದ್ದಂಗೆ ಮಾತಾಡಿದ್ರೆ ಎದ್ದು ಎದೆಗೆ ಹೋದ್ರು ಒಂದು ಗಾದೆನೇ ಇದೆ. ಅದು ನಿಮ್ಮ ಭಾಷಣಗಳು ಇತ್ತೀಚೆಗೆ RCB ನಲ್ಲಿ ನಡೆದಿರೋ ಘಟನೆಯಿಂದ ಹಿಡಿದು ಎಲ್ಲದರಲ್ಲೂ ಸತ್ಯನ ಹಾಗೆ ಪರ್ಪಸ್ಸು ಆಬ್ಜೆಕ್ಟಿವ್ನ ಇಟ್ಕೊಂಡು ಮಾತಾಡ್ತಿರಲ್ಲ, ಹೇಗೆ? ಯಾಕಂದ್ರೆ ನಾನು ತೊಗೊಂಡಿಲ್ಲ, ನನ್ನ ಕರೇಜ್ ಆಫ್ ಕನ್ವಿಕ್ಷನ್ ಇದೆ ನನಗೆ. ಈಗ ಸಿದ್ದರಾಮಯ್ಯನವರು ನನ್ನನ್ನು ಭಾಳ ಸರಿ ನನ್ನನ್ನು ಟೀಕೆ ಮಾಡಿದರೆ ಬೈದಿದ್ದಾರೆ. ಅವ್ನು ಇಮ್ಮೆಚೂರ್ಡು ಅದಿದ್ದು. ನೀವು ಇಮ್ಮೆಚೂರ್ಡ್ ಅಂತ ಹೇಳ್ಬೋದು, ಆದರೆ ನಿಮ್ಮ ಥರ ಮೆಚೂರಿಟಿ 14 ಸೈಟ್ ಹೊಡೆಯೋ ಮೆಚೂರಿಟಿ ನನಗೆ. ನಾನು ನೇರವಾಗಿ ಹೇಳ್ತೀನಿ, ಯಾವ ದೇವ್ರ ಹತ್ರನೂ ಹೋಗಿ ದೇವ್ರೇ ನನಗೆ ಕೊಡು, ಆಸ್ತಿ ಕೊಡು, ಪಾಸ್ತಿ ಕೊಡು, ಇನ್ನೇನು ಕೊಡು, ನಾನು ಏನೂ ಕೇಳಲ್ಲ. ನಾನು ಪ್ರತಿ ದೇವರ ಹತ್ರ ನಾನು ಕೇಳೋದು ಬರೀ ನನಗೆ ಮನಃಶಾಂತಿಯನ್ನು ಕೊಡು, ಜನಕ್ಕೆ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡು. ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಸರ್, ನಿಮ್ಮ ವೀಕ್ನೆಸ್ ಏನು? ಇನ್ ದ ವರ್ಲ್ಡ್ ಆಫ್ ಪಾಲಿಟಿಕ್ಸ್ ಮೋಸ್ಟ್ಲಿ ಜನ ಪೊಲಿಟಿಕ್ಸಲ್ಲಿ ಸೇಫ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇವರು ಯಾವಾಗಲೂ ಬೆಂಕಿ ಮಧ್ಯಾಹ್ನ ನಡೆದು ಅದನ್ನೇ ಮನೆ ಅಂತ ಕರೆದು ಪಾಲಿಸಿ ಮೀಟಿಂಗ್ ಪರ್ಸನಾಲಿಟಿ, ಪವರ್ ಮೀಟಿಂಗ್ ಪರ್ಸ್ಪೆಕ್ಟಿವ್, ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ಟುಡೇ ಆನ್ ಜಸ್ಟ್ ಕ್ಯೂರಿಯಸ್. ಹಾರ್ಟಿ ವೆಲ್ಕಮ್ ನಿಮಗೆ ಆನ್ ಜಸ್ಟ್ ಕ್ಯೂರಿಯಸ್. ಸೊ ಮೊದಲನೇದಾಗಿ ರಾಜಕೀಯನೆಲ್ಲ ಸೈಡಿಗೆ ಇಡ್ತಾ ಸದ್ಯಕ್ಕೆ ವ್ಯಕ್ತಿಯಾಗಿ ತಾವು ಹೇಗೆ ಆಚೆ ಕಡೆ ನಿಮ್ಮ ವಿಚಾರ ಲಹರಿಗಳು ನಿಮ್ಮ ಭಾಷಣಗಳಲ್ಲಿ ನಿಮ್ಮ ಪರ್ಪಸ್ಸು ವಿಷನ್ನು ಕಾಣ್ತಾ ಇರತ್ತೆ, ಬಟ್ ವ್ಯಕ್ತಿಯಾಗಿ ನೀವು ಏನು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ? ನಾನು ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥವನು. ನಿಜ. ಅಂದರೆ ನನ್ನ ಕೌಟುಂಬಿಕ ಹಿನ್ನೆಲೆಯಲ್ಲಿ ಭಾಳ ಅಲ್ಲಿ ಪ್ರಾಸ್ಪರಿಟಿ ಎಲ್ಲ ಇದೆ. ಆದರೆ ನನ್ನ ಜನ್ರೇಷನಿಗೆ ಬರೋ ಅಷ್ಟರೊಳಗಡೆ ನೋಸ್ ಡೈವ್ ಆಗಿತ್ತು. ನಮ್ಮ ತಂದೆ ಮೈಸೂರಿನಲ್ಲಿ ಸೈಂಟ್ ಫಿಲೋಮಿನಸಲ್ಲಿ BSc ಓದ್ತಾಯಿದ್ರು. ಅಲ್ಲಿಂದ ಏರ್ಫೋರ್ಸಿಗೆ ಹೊಟ್ಟೋದ್ರು. ವಾಪಸ್ ಅವರ ತಂದೆ ಎಲ್ಲ ತೀರ್ಕೊಂಡ್ರು ಅಂದರು. ವಾಪಸ್ ಊರಿಗೆ ಬಂದರು. ಆಮೇಲೆ ಅವರು ಪಂಚಾಯತ್ ರಾಜ್ ಎಲೆಕ್ಷನ್ಸು ಆಗೆಲ್ಲ 1960ಸಲ್ಲಿ ಕರ್ನಾಟಕಕ್ಕೂ ಕೂಡ ಬಂತು. 1968ಅಲ್ಲಿ ನಮ್ಮಪ್ಪ, ಆಗ ಜನಸಂಘ ಇತ್ತು, BJPಯ ಪೂರ್ವ ಅವತಾರ, ಅದರಲ್ಲಿ ದೀಪದ ಗುರುತು ಇತ್ತು. ಆಗ ಪಂಚಾಯತಿ ಎಲೆಕ್ಷನಲ್ಲೂ ಕೂಡ ಪಕ್ಷದ ಚಿಹ್ನೆ ಇರ್ತಾಯಿತ್ತು. ಅದರಲ್ಲಿ ನಿಂತು ಎಲೆಕ್ಷನ್ನ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಜನಸಂಘದಿಂದ ಗೆದ್ದು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ ನಮ್ಮಪ್ಪ. ಒಂದು ಮೇಲ್ಪಂಕ್ತಿನೋ ಅಥವಾ ಬೈ ಬ್ಲಡ್ಡೇ ಅದು ನಮಗೂ ಸ್ವಲ್ಪ ಅದ್ರ ಬಗ್ಗೆ ಸೆಳೆತ ಅನ್ನೋದಿತ್ತು. ನಮ್ಮಪ್ಪನೂ ಒಳ್ಳೆ ಕೆಲಸವನ್ನು ಮಾಡಿದಂಥವ್ರು. ಹಾಗಾಗಿ ನನಗೂ ಸಹಜವಾಗಿ ಚಿಕ್ಕದ್ರಿಂದ ಪಾಲಿಟಿಕ್ಸ್ ಅಂತ ಏನು ಇಂಟ್ರೆಸ್ಟ್ ಅಲ್ಲ. ಆದರೆ ನಮ್ಮಪ್ಪ ಕುವೆಂಪು ಅವ್ರು ಇರ್ಬೋದು, ಕಾರಂತರು ಇರ್ಬೋದು, ಆನಾ ಕೃಷ್ಣರಾಯರು, ಇವ್ರನ್ನೆಲ್ಲ ನಮಗೆ ಚಿಕ್ಕ ಏಜಲ್ಲೇ ಇವ್ರನ್ನೆಲ್ಲ ಓದಿಸಿದ್ರು. ನಾವೆಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇರಬೇಕಾದ್ರೇ ನಾನು ಇವ್ರದ್ದೆಲ್ಲ ನೋವೆಲ್ಗಳನ್ನ ಎಲ್ಲ ಓದ್ತಾ ಬಂದೆ. ನಮ್ಮಪ್ಪ ಇದನ್ನು ಕೊಟ್ಟು ಓದಿಸೋರು. ಹಾಗಾಗಿ ನಾನು ಒಂಥರ ನಮ್ಮಪ್ಪ ನಂದು ಒಂದು ನೇಚರ್ ಆ್ಯಂಡ್ ನರ್ಚರಿಂಗ್ ಇದೆಯಲ್ಲ, ಆ ನರ್ಚರಿಂಗು ಒಂಥರ ಇದು ಲಿಟ್ರೇಚರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂಥರ ಈ ಕನ್ನಡ ಸಾಹಿತ್ಯ ಇದ್ರ ಬಗ್ಗೆ ಒಂಥರ ಅಭಿರುಚಿ. ಅದನ್ನೇನು ಬರಿಬೇಕು ಅಂತಲ್ಲ, ಬಟ್ ನಾನು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರೋದು ನನಗೆ ಜಾಸ್ತಿ ರುಚಿಸುತ್ತೆ. ಆದರೆ ನನಗೆ ಭಾಷೆಯನ್ನು ದುಡಿಸ್ಕೊಳ್ಳೋ ವಿಚಾರ ಇರ್ಬೋದು. ನಮ್ಮಪ್ಪ ಆಗ ನಮಗೊಂದು ಈ ಪುಸ್ತಕನ ಓದೋಕ್ಕೆ ಹಚ್ಚಿದ್ದೇನಿದೆಯಲ್ಲ, ಅದಕ್ಕೆ ನಂಗೆ ಭಾಳ ಸಹಾಯ ಆಯಿತು. ಒಂಥರ ಅದೇ ನಮ್ಮಪ್ಪನ ಅವ್ರದ್ದು ಯೋಚನೆ ಏನಿತ್ತು, ಅವರ ಮಾರ್ಗದರ್ಶನದಲ್ಲೇ ನಾನು ಇವತ್ತು ಮುಂದೆ ಬಂದೆ ಅಂತ ನನಗೆ ಅನಿಸುತ್ತೆ. ಅವರ ಪ್ರಭಾವದಿಂದಲೇ ಈ ಬರವಣಿಗೆ ಇರ್ಬೋದು, ರಾಜಕಾರಣ ಇರ್ಬೋದು, ಇದ್ರ ಬಗ್ಗೆ ಒಂದು ಸೆಳೆತ ಅಂತ ಪ್ರಾರಂಭ ಆಗಿದ್ದು.
ಒಂದು ಜನಕ್ಕೇನೋ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಕೋನ ಅವರಿಗೂ ಇತ್ತು. ಹಾಗೆ ನಾನು ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಹಾಗಾಗಿ ನಾನು ಜೀವನವನ್ನು ನನ್ನ ವೈಯಕ್ತಿಕವಾದಂತಹ ಕಂಫರ್ಟ್ಗಳ ದೃಷ್ಟಿಕೋನದಿಂದ ನೋಡಲ್ಲ, ಬೇರೆಯವರ ಜೀವನದಲ್ಲಿ ಏನು ಬದಲಾವಣೆನ ತರಬಹುದು, ನನ್ನ ಮಗಳಿಗೆ ಯಾವ ಭವಿಷ್ಯವನ್ನು ನಾನು ನಿರೀಕ್ಷಣೆ ಮಾಡ್ತೀನಿ ಅದು ಬೇರೆಯವರ ಮಕ್ಕಳಿಗೂ ಕೂಡ ಅಂಥದ್ದೇ ಭವಿಷ್ಯವನ್ನು ಸೃಷ್ಟಿಸಿ ಕೊಡುವಂಥದ್ರ ಬಗ್ಗೆನೂ ಕೂಡ ನಾನು ಗಮನ ಹರಿಸಬೇಕು. ಆಗಷ್ಟೇ ನನಗೊಂದು ಆ ಕಂಟೆಂಟ್ಮೆಂಟ್ ಅನ್ನೋದು, ಒಂಥರ ಆತ್ಮತೃಪ್ತಿ ಅನ್ನೋದು ಸಿಗೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಎಲ್ಲರಿಗೂ ಒಳ್ಳೇದು ಮಾಡೋದ್ರಲ್ಲಿ ನನಗೆ ನಂಬಿಕೆ ಇದೆ. ಬೇರೆಯವರಿಗೆ ಒಳ್ಳೇದು ಮಾಡಿದಾಗ ಅವರ ಆಶೀರ್ವಾದ ಇದೆಯಲ್ಲ, ಆಶೀರ್ವಾದ ನನ್ನ ಮಗಳಿಗೆ ತಟ್ಟಿದ್ರು ಸಾಕು ನನಗೆ. ಸರ್, ಡೆಸ್ಟಿನಿ ಬಗ್ಗೆ ಒಂದು ಮಾತಿದೆ. ಡೆಸ್ಟಿನಿ ಯಾವತ್ತೂ ಬಂದು ಬಾಗಿಲು ಬಡಿಯಲ್ಲ. ಅದು ಒಬ್ಬ ಮನುಷ್ಯನನ್ನು ಒಂದು ಅಸಹಾಯಕ ಸ್ಥಿತಿಗೆ ತಳ್ಳಿ ಆವಾಗ ಬಂದು ಮುಂದೆ ಇದ್ದಾಗ ಸಡನ್ನಾಗಿ ಬಂದು ಕಾಣಿಸ್ಕೊಂಡು ಕೆಲವು ಸತಿ ಒಂದು ಡೈರೆಕ್ಷನ್ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ಸೊ ನಿಮ್ಮ ಕತೆ ಕೇಳಿದ್ರೆ ಇದು ಎಲ್ಲೋ ಒಂದು ಕಡೆ ನೀವು ಡೆಸ್ಟಿನಿ ನಂಬ್ತೀರಾ ಅಥವಾ ನನ್ನದೇ ಅಂತೀರಾ? ಇಲ್ಲ, ನನಗೆ ಈ ಡೆಸ್ಟಿನಿಯಲ್ಲಿ ನಂಬಿಕೆ ಇದೆ. ನನ್ನ ಆಸ್ಟ್ರಾಲಜಿಲೂ ನನಗೆ ತುಂಬ ನಂಬಿಕೆ ಇದೆ. ನಾನು ಮೊದಲೆಲ್ಲ ಕೇಳ್ತಾ ಇದ್ದೆ. ನಾನು ಇವಾಗ ಅವ್ರ ಹೆಸರು ಹೇಳಬೇಕು ಅಂತ ಹೇಳಿದ್ರೆ, ನೀವೊಬ್ಬರು ಕಬ್ಬಿಯಾಡಿ ಜಯರಾಮಾಚಾರ್ಯ ಅಂತಿದ್ದಾರೆ. ನನಗೆ ಪುಸ್ತಕದ ಓದುಗರು, ನನ್ನ ಲೇಖನಗಳು ಓದುಗರು. ನಾನು ಕೇಶವಕೃಪದ ಹತ್ರ ಹೋಗ್ತಾ ಇದ್ದೆ, ಅವ್ರ ಮನೆ ಪಕ್ಕದಲ್ಲೇ ಇರ್ತಿತ್ತು. ಒಂದಿನ ಅವ್ರ ಮನೆಗೆ ಹಿಂಗೆ ಹೋದೆ. ನಂದೆಲ್ಲ ನೋಡಿ ಜಾತಕಲ್ಲ, ಪ್ರತಾಪಣ್ಣ ನಿಮ್ಮದು ಉಂಟಲ್ಲ ಗಜಕೇಸರಿ ಯೋಗ ಇದೆ ಎಂದು, ನಿಮ್ಮದು ಇದು ಪರಿವರ್ತನೆ ಆಗುತ್ತೆ, ನಿಮಗೆ ಇನ್ನೂ ಒಳ್ಳೆ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ ಅನ್ನೋರು. ನಾನು ಯಾವ ಸ್ಥಾನ ಇದ್ದೀನಿ, ನಾನೇ ಜರ್ನಲಿಸ್ಟ್ ಇದ್ದೀನಿ, ಇನ್ಯಾವುದೋ ಸ್ಥಾನಮಾನ ಅಂತ ನಾನು ಯೋಚನೆ ಮಾಡೋದು. ಕೊನೆಗೆ ನಾನು ರಾಜಕಾರಣ ಅದು ಗೊತ್ತಾಗ್ತಿಲ್ಲ. ಒಟ್ಟಾರೆ ನಿಮಗೊಂದು ಪರಿವರ್ತನೆ ಯೋಗ ಇದೆ, ನಿಮಗೆ ಒಳ್ಳೆ ಇದಾಗುತ್ತೆ ಅಂತ ಹೇಳಿದ್ರು. 2013-14 ಹೇಳ್ತಾ ಇದ್ದಿದ್ದವರು. ಹೋಗಿದ್ದೆ. ಅದು ಬಿಟ್ಟರೆ ನಾನು ಮೈಸೂರಿಗೆ ಗೊತ್ತೇ ಇರಲಿಲ್ಲ ನನಗೆ. ಯಾವ ಊರಿಂದ ಇನ್ನೆಲ್ಲ ಬಂದು MP ಆದ್ನಲ್ಲ, ಎಲ್ಲೋ ಒಂದಿದ್ದು ಡೆಸ್ಟಿನಿ ಅಲ್ದಲ್ಲ. ಇದು ಏನಾಗುತ್ತೆ, ಇದು ಏನೋ ನಮ್ಮ ಪ್ರಯತ್ನ, ನನ್ನ ಸ್ವಪ್ರಯತ್ನ ಅಥವಾ ಏನೋ ಆ ಥರ ಹೇಳಲಿಕ್ಕಾಗಲ್ಲ. ಅಂದರೆ ನಾನೇ ಯಾವ್ದಾದ್ರು ಪೊಲಿಟಿಷಿಯನ್ ಮಗ ಆಗಿದ್ದರೆ ನಮ್ಮಪ್ಪ ಎಲ್ಲ ಮಾಡಿಕೊಟ್ಟ ಅಂತ ಹೇಳೋದಕ್ಕೆ, ನಮ್ಮಪ್ಪನೇ ನನ್ನ ಡೆಸ್ಟಿನಿ ಬರೆದವನು ಅನ್ನೋದಕ್ಕೆ. ನಮ್ಮಪ್ಪ ಸತ್ತೋಗಿ 2011 ತೀರ್ಕೊಂಬಿಟ್ಟಿದ್ರು ಅವರು. ಹಾಗಾಗಿ ನಮ್ಮಪ್ಪ ನನಗೆ ಟಿಕೆಟ್ ಸಿಕ್ಕಿದಾಗಲೇ ನಾನು ಸಂಸದನಾದಾಗ ನಮ್ಮಪ್ಪ ಬದುಕೇ ಇರಲಿಲ್ಲ. ಹಾಗಾಗಿ ಈಗಿರುವಂಥ ರಾಜಕಾರಣಿಗಳನ್ನೆಲ್ಲ ನೋಡಿದರೆ ಅವರಿಗೆ ಡೆಸ್ಟಿನಿ ಅಂತಂದರೆ ಅವರ ಅಪ್ಪನೇ ಆಗಿರ್ತಾನೆ, ಅವರ ಅಪ್ಪನ ಹಣ ಆಗಿರ್ತದೆ, ಅವರ ಅಪ್ಪನ ರಿಯಲ್ ಎಸ್ಟೇಟ್ ಆಗಿರ್ತದೆ, ಅವರಪ್ಪ ಕಮಿಷನಲ್ಲಿ ಮಾಡ್ಕೊಂಡಿದ್ದು ಕಾಂಟ್ರಾಕ್ಟಲ್ಲಿ ತೊಗೊಂಡಿರೋಂಥ ಕಮಿಷನ್ನೇ ಅವ್ರ ಡೆಸ್ಟಿನಿ ಆಗಿರುತ್ತೆ. ಆದರೆ ನನಗೆ ನಮ್ಮ ಅಪ್ಪನೇ ಇರಲಿಲ್ಲ. ನನಗೆ ಯಾವ ಡೆಸ್ಟಿನಿ ಏನೋ ಬರೆದಿತ್ತು, ಅದೇ ಡೆಸ್ಟಿನಿ ನಂದು. ಈ ಮಧ್ಯ ನನಗೊಂದು ವೈಯಕ್ತಿಕ ಕುತೂಹಲ ಇದೆ ಸರ್. ಸತ್ಯ ಕಹಿ ಅನ್ನೋದು ಒಂದು ಹಳೆ ಮಾತಿದೆ. ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಹೇಗಿದೆ ಅಂದರೆ, ಯು ಕಾಂಟ್ ಕಾಲ್ ಅ ಸ್ಪೇಡ್ ಇದ್ದದ್ದನ್ನು ಇದ್ದಂಗೆ ಮಾತಾಡಿದ್ರೆ ಬಂದು ಎದೆಗೋದ್ರು ಒಂದು ಗಾದೆನೇ ಇದೆ. ಅದು ನಿಮ್ಮ ಭಾಷಣಗಳು ಇತ್ತೀಚೆಗೆ RCBನಲ್ಲಿ ನಡೆದಿರೋ ಘಟನೆಯಿಂದ ಹಿಡಿದು ಎಲ್ಲದರಲ್ಲೂ ಸತ್ಯನ ಹಾಗೇ ಅಷ್ಟೊಂದು ಹೇಗೆ ಮಾತಾಡ್ತೀರಾ? ಅಂದರೆ ನಮ್ಮ ಇಂಡಿಯನ್ ವ್ಯವಸ್ಥೆನಲ್ಲಿ ನೋಡಿದ್ರೆ ಭಯಗಳು, ಜೀವ ಭಯ ಅಥವಾ ಇವು ಯಾವೂ ಕಾಡದೆ ಪರ್ಪಸ್ಸು ಆಬ್ಜೆಕ್ಟಿವನ್ನು ಇಟ್ಕೊಂಡು ಮಾತಾಡ್ತಿರಲ್ಲ, ಹೇಗೆ? ಈಗ ನನ್ನ ಮೂಢ ಹಗರಣ ಆಯಿತು. ನಾನು ಹೇಳಿದೆ, ನಾನೊಬ್ಬನ ಬಿಟ್ಟು ಎಲ್ಲರೂ ಸೈಟ್ ತೊಗೊಂಡಿದ್ದಾರೆ ಅಂತಂದೆ. ನಾನು ಎಲ್ಲ ರಾಜಕಾರಣಿಗಳು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಯಾಕಂದ್ರೆ ನಾನು ತೊಗೊಂಡಿಲ್ಲ, ನನಗೆ ಕರೇಜ್ ಆಫ್ ಕನ್ವಿಕ್ಷನ್ ಇದೆ ನನಗೆ. ಈಗ ಸಿದ್ದರಾಮಯ್ಯನವರು ನನ್ನನ್ನು ಭಾಳ ಸರಿ ನನ್ನನ್ನು ಟೀಕೆ ಮಾಡಿದರೆ, ಬೈದಿದ್ದಾರೆ, ಅವ್ನು ಇಮ್ಮೆಚೂರ್ಡು ಅದಿದ್ದು. ನೀವು ಇಮ್ಮೆಚೂರ್ಡ್ ಅಂತ ಹೇಳ್ಬೋದು, ಆದರೆ ನಿಮ್ಮ ಥರ ಮೆಚೂರಿಟಿ 14 ಸೈಟ್ ಹೊಡೆಯೋ ಮೆಚೂರಿಟಿ ನಂಗೆ ಬೇಡ, ಆಯಿತಾ? ಆದರೆ ನನ್ನ ಇಮ್ಮೆಚೂರ್ ಅಂತ ಅನ್ಬೋದು. ಅದು ಬಿಟ್ಟು ನೀವೇನು ಕರೆಯೋಕ್ಕಾಗುತ್ತೆ? ನನ್ನ ಭ್ರಷ್ಟ ಅನ್ನೋಕ್ಕಾಗುತ್ತಾ? ನನ್ನನ್ನು ಯಾವುದೋ ಸೈಟ್ ಹೊಡೆದಿದ್ದೀನಿ ಅನ್ನೋಕ್ಕಾಗುತ್ತಾ? ನನ್ನನ್ನೇನು ರಿಯಲ್ ಎಸ್ಟೇಟ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ಯಾರ ಹತ್ರನೂ ಹೋಗಿ ಕಾಂಟ್ರಾಕ್ಟರಿಗೆ ಉಪದ್ರ ಕೊಟ್ಟಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ಏನೂ ಹೇಳೋಕ್ಕಾಗಲ್ಲ. ಇದನ್ನು ಹೇಳ್ಕೊಳ್ಳಿ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ನಾನೆಲ್ಲಾದ್ರೂ ಹೋಗಿ ಇಲ್ಗಾಟನ್ ಮನಿಯನ್ನು ಮಾಡ್ಕೊಂಡಿದ್ರೆ ನಾನು ನಂದೆಲ್ಲ ಒಂದು ಫೈಲ್ ತೆಗೆದು ಬಿಡ್ತಾರಪ್ಪ ಅನ್ನೋ ಭಯ ಇರ್ತಾಯಿತ್ತು. ಬೇರೆ ಪೊಲಿಟಿಷಿಯನ್ಸಿಗೆ ಭಯ ಇರ್ಬೋದು, ಭಯ ಇದೆ, ಅರೋ ನನಗಿಲ್ಲ. ಏನು ಮಾಡ್ತೀರಿ? ಏನು ಜೀವ ತೆಗಿಯೋಕ್ಕೆ ಬರ್ತೀರಾ? ಜೀವ ತೆಗಿಯೋಕ್ಕೆ ಬರೋಕ್ಕೋದ್ರೆ ನನ್ನ ಪೊಲೀಸ್ ಪ್ರೊಟೆಕ್ಷನು ಇದೆ, ನನಗಿಲ್ಲ ಅಂತಲ್ಲ. ಹಾಗೆ ನಾನು ಯಾರಿಗೂ ಏನು ಹೆದರಕ್ಕೆ ಹೋಗಲ್ಲ. ಈಗ ನಾವು ತಪ್ಪು ಮಾಡಿದಾಗ ಹೆದರ್ಬೋದು, ತಪ್ಪು ಮಾಡಿಲ್ಲ ಅಂತಂದಾಗ ನಾವು ಯಾಕೆ ಹೆದರಬೇಕು? ಆಮೇಲೆ ಒಂದು ತಿಳ್ಕೊಳ್ಳಿ, ಜನ ಪ್ರತಾಪ್ ಸಿಂಹನ್ನು ಕೊಡಗು ಮತ್ತು ಮೈಸೂರಿನ ಸಂಸದನಾಗಿ ಮಾಡಿದ್ದು ಮೂಡಾದಲ್ಲಿ ಸೈಟ್ ಹೊಡೆಯೋಕ್ಕೆ, ಇದರಲ್ಲಿ ಯೋಜನೆಗಳಲ್ಲಿ ಕಮಿಷನ್ ತೊಗೊಳ್ಳೋಕ್ಕೆ, ಇಲ್ಲ ಕಾಂಟ್ರಾಕ್ಟರ್ ಕೆಲಸನ ನಾನೇ ಬೇರೆ ಥರ ಕ್ರಷರ್ ಇಟ್ಕೊಳ್ಳೋದಕ್ಕೆ, ಕ್ವಾರಿ ಮಾಡೋದಕ್ಕೆ, ಅಥವಾ ಇನ್ಯಾವುದೋ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ನನ್ನನ್ನು ಕೂರಿಸಿರೋದ? ನನ್ನ ಹತ್ರ ಕೈಯಲ್ಲಿ ಕಾಸಿಲ್ದಲೇ ನಾನು ಮೈಸೂರಿಗೆ ಬಂದವನಿಗೆ, ನನಗೆ ಮೈಸೂರು ಜನ ಅಷ್ಟೆಲ್ಲ ರಾಜಕಾರಣಿಗಳನ್ನು ಬಿಟ್ಟು ನನ್ನನ್ನು ಯಾಕೆ ಗೆಲ್ಲಿಸಿದ್ರು? ಇವನೇನೋ ಒಳ್ಳೇದು ಮಾಡ್ತಾನೆ ಅಂತ ಗೆಲ್ಲಿಸಿದ್ರು.
ನಾನು ಬಂದ್ಬಿಟ್ಟು ಈ ಕೆಲಸ ಎಲ್ಲ ಮಾಡಿದರೆ ಜನಕ್ಕೇನಾಗುತ್ತೆ, ಅಷ್ಟು ಜನರ ವಿಶ್ವಾಸಕ್ಕೆ ನಾವು ಹೊಡೆತ ಕೊಟ್ಟಂಗೆ. ನಾಳೆ ಬೆಳಗ್ಗೆ ರಾಜಕಾರಣಕ್ಕೆ ಬಂದು ಏನೋ ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡುವಂಥ ಯಂಗ್ಸ್ಟರ್ಸಿಗೆ ಏನಾಗುತ್ತೆ ಹೇಳಿ? ಇಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ, ಕಾಸು ಮಾಡ್ಕೊಂಡು ಬಂದು ಚೆಲ್ಲಬೇಕು, ಅದರಲ್ಲಿ ಇದು ಮಾಡಬೇಕು, ಮತ್ತು ದುಡ್ಡು ಮಾಡಬೇಕು ಅನ್ನೋ ಭಾವನೆ ಬರುತ್ತೆ. ಇಲ್ಲ, ಪ್ರತಾಪ್ ಸಿಂಹನಂತವನು ಏನೂ ಇಲ್ದಲೇ ಬಂದವನು ಕೂಡ ಜನ ಗೆಲ್ಲಿಸಿದ್ದಾರೆ, ಒಳ್ಳೆತನಕ್ಕೆ ಬೆಲೆ ಕೊಡ್ತಾರೆ. ಕವರಿಗೆ ಕಾಸು ಹಾಕಿ ಕೊಡೋವಂಥವ್ರಿಗೆ ಮಾತ್ರ ಅಲ್ಲ ಓಟ್ ಕೊಡೋವಂಥದ್ದು, ಒಳ್ಳೆತನಕ್ಕೂ ಬೆಲೆ ಕೊಡ್ತಾರೆ ಅನ್ನೋದನ್ನು ಮೈಸೂರು ಜನ ಮತ್ತು ಕೊಡಗಿನ ಜನ 2014 ನಿರೂಪಿಸಿದರು. ನಾನು ನೆಕ್ಸ್ಟ್ ಚುನಾವಣೆಯನ್ನು ಗೆಲ್ಲಬೇಕು ಅಂದಿದ್ರು. ನನ್ನ ಕೆಲಸದ ಮುಖಾಂತರ ನಾನು 2019 ಚುನಾವಣೆನ ಗೆದ್ದೇ ಹೊರತು, ನಾನು ಈ ಒಂದು 5 ವರ್ಷಗಳ ಅವಧಿಯಲ್ಲಿ ಕಾಸು ಮಾಡಿಕೊಂಡು ಆಮೇಲೆ ಕವರಿಗೆ ಹಾಕ್ಬಿಟ್ಟು 1000 ರೂಪಾಯಿ 2000 ರೂಪಾಯಿ ನೋಟ್ ಹಾಕ್ಬಿಟ್ಟು ನಾನು ಗೆಲ್ಲಕ್ಕೆ ಹೋಗಿದ್ರೆ ನಾನು ಇನ್ನೊಬ್ಬ ರಾಜಕಾರಣಿ ಆಗಿರ್ತಿದ್ದೆ. ಈಗ ನಂಬಿಕೆ ಉಳಿಸ್ಕೊಳ್ಳೋ ವಿಚಾರ ಅಂತ ಬಂದಾಗ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ನೀವು ಮೈಸೂರು ಮತ್ತು ಕೊಡಗು ಕ್ಷೇತ್ರದವರು ಆಗಿಲ್ದಿರೋದ್ರಿಂದ ಈಗ ಈ ಮೈಸೂರು ಕೊಡಗಿನವನೇನ ಈಗ ಅಫ್ಕೋರ್ಸ್ ಅಂದರೆ ಇನಿಷಿಯಲ್ ಡೇಸಲ್ಲಿ ಜನಗಳ ನಂಬಿಕೆನ ಗಳಿಸೋದ್ರಲ್ಲಿ ನೀವು ಕಲಿತಂಥ ಪಾಠಗಳೇನು? ಜನಗಳು ನಿಮ್ಮನ್ನು ಹೇಗೆ ನೋಡ್ತಾ ಇದ್ರು ಆ ದಿನಗಳಲ್ಲಿ? ಇಲ್ಲ, ನನಗೇನಂದರೆ ಮೈಸೂರಲ್ಲಿ ಕಡಕೋಳದಿಂದ ನನ್ನ ಕ್ಷೇತ್ರ ಪ್ರಾರಂಭ ಆದರೆ ಕರಿಕೆವರೆಗೂ ಹೋಗ್ಬೇಕಾದ್ರೆ 200 ಚಿಲ್ಲರೆ ಕಿಲೋಮೀಟರ್ ಆಗುತ್ತೆ. ಒಂದು ಕಡೆ ಕುಟ್ಟದಿಂದ ಕೊಡಲೇಪೇಟೆ, ಕೊಡಗಿಂದ ಅಡ್ಡಾಡ ಹೋಗಬೇಕು ಅಂದರೆ ಅರ್ಧ ದಿನ ಇವೆಲ್ಲ ಟ್ರಾವೆಲ್ ಮಾಡ್ತಾ ಇರಬೇಕು. ಈ ಊರಲ್ಲಿ ಕೊಡಗಿಂದ ಒಂದು ಹೆಸರು, ಮೈಸೂರದಲ್ಲಿ ಎಲ್ಲ ಅಣ್ಣ ತಮ್ಮ ಹೆಸರು. ಅಲ್ಲಿ ಹೋದರೆ ನಮಗೆ ಕಾರ್ಯಪ್ಪ, ಚಂಗಪ್ಪ, ಬೋಪಣ್ಣ ಇವು ಹೆಸರು. ನನಗೆ ಕಾರ್ಯಕರ್ತರು ಗೊತ್ತಾಗ್ತಿಲ್ಲ, ಲೀಡರ್ಗಳು ಗೊತ್ತಾಗ್ತಿಲ್ಲ, ಈ ಊರು ಕೇರಿ ತಿಳ್ಕೊಳ್ಳ. 1000 ಚಿಲ್ಲರೆ ಗ್ರಾಮ ಇದ್ದಾವೆ, 200 ಚಿಲ್ಲರೆ ಪಂಚಾಯತಿಗಳಿದ್ದಾವೆ, 3 ನಗರಸಭೆ ಇದ್ದಾವೆ. ಆನಂತರ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ 65 ವಾರ್ಡ್ಗಳಿದೆ, 8 ವಿಧಾನಸಭಾ ಕ್ಷೇತ್ರ. ಹೆಂಗೆ ಮೇಂಟೈನ್ ಮಾಡಲಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದು ಜನರ ಜೊತೆ ಮದುವೆ ಮುಂಜಿ ಬೀಗ್ರೂಟ ಬಾಡೂಟಕ್ಕೆ ಹೋಗ್ಬಿಟ್ಟು ಜನರ ಜೊತೆ ನಾನು ಇರಲೋ ಅಥವಾ ಅಭಿವೃದ್ಧಿ ಕಾರ್ಯನ ಮಾಡಲೋ. ನಾನು ಫಸ್ಟ್ 5 ವರ್ಷ ನಿಜ ಹೇಳಬೇಕು ಅಂದರೆ ನಾನು ದಿಕ್ಕಾಪಾಲಾಗಿ ಹೋಗಿದ್ದೆ. ಏನು ಮಾಡಬೇಕು ಎಂತ ಅಂತ ಗೊತ್ತಿಲ್ಲ. ಎಲ್ಲರ ಕೈಲಿ ಈ ಬೈಗಳ ತಿನ್ನಲ್ಲ, ಇನ್ನು ನಾನು ಫೋನ್ ತಗೊಳ್ಳಿಲ್ಲ ಅಂದ್ಬಿಡಲ್ಲ, ಎಷ್ಟು ಅಂತ ಫೋನ್ ತಗೊಳ್ಳಿ, ಈ ಥರದ್ದೆಲ್ಲ ನನಗೆ ಒಂಥರ ನಾನೇ ಗೊಂದಲ ಗೂಡಾಗೋಗ್ಬಿಟ್ಟಿದೆ. ಅದಾದ ನಂತರ ನನಗೊಂದು ಸರಿ ಅನಂತಕುಮಾರ್ ಹೆಗಡೆ, ನಮ್ಮ ಉತ್ತರ ಕನ್ನಡದ MP ಇದ್ರಲ್ಲ, ಅವರು ನನ್ನ ಮನೆಗೆ 2017 or 18 ನನ್ನ ಮನೆಗೆ ಅವ್ರನ್ನ ಕರೆದಿದ್ದೆ. ಅವ್ರು ಏನೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ಬ್ರೇಕ್ಫಾಸ್ಟಿಗೆ ಕರೆದಿದ್ದೆ. ಬಂದಾಗ ನಾನು ಹೇಳಿದೆ ಅವ್ರಿಗೆ, ಅಣ್ಣ ಈ ಹೆಂಗಣ್ಣ ಮೇಂಟೈನ್ ಮಾಡೋದು, ಈ ಥರ ಇದೆ ಪರಿಸ್ಥಿತಿ ಅಂತ. ಅವನು ಒಂದು ಹೇಳಿದ್ರು, ನೋಡು ಈ ಪಾರ್ಟಿ ಇದು ಇವೆಲ್ಲದ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಜಸ್ಟ್ ಬಿ ವಿತ್ ದಿ ಪೀಪಲ್. ನೀನು ಜನರ ಜೊತೆ ಇರು, ನೀನು ಜನರು ನಿನ್ನ ಜೊತೆ ಇದ್ದಾರೆ ಅಂತ ತಿಳ್ಕೊ. ಈ ಪಾರ್ಟಿನೂ ಕರೆದು ನೀನು ಟಿಕೆಟ್ ಕೊಡುತ್ತೆ, ನಾಳೆ ಬೆಳಗ್ಗೆ ಚುನಾವಣೆಯಲ್ಲೂ ನೀನು ಗೆಲ್ತೀಯ. ಒಂದು ವೇಳೆ ನೀನು ಅದು ಇದು ಸಂಘಟನೆ ಇನ್ನೊಂದು ಇದ್ಯಾವೆಲ್ಲ ಇವಕ್ಕೆಲ್ಲ ಮಾಡ್ಕೊಂಡಿದ್ದೆ ಅಂತ ತಿಳ್ಕೊ, ನಾಳೆ ಬೆಳಗ್ಗೆ ಜನ ನಿನ್ನ ಜೊತೆ ಇಲ್ಲ ಅಂತ ಪಾರ್ಟಿನೂ ನಿನ್ನನ್ನು ಕೈ ಬಿಟ್ಬಿಡುತ್ತೆ ಅಂತಂದರು. ಆಮೇಲೆ ಇನ್ನೊಂದು, ನನಗೆ ನಮ್ಮ ರಮೇಶ್ ಜಿಗಜಿಣಗಿ ಅವರನ್ನು ನಾನು ನೆನಪು ಮಾಡ್ಕೊಳ್ತೀನಿ. ಅವರು ನಮ್ಮ ವಿಜಯಪುರದ MP. ಅವರು ನನಗೆಲ್ಲ, ತಮ್ಮ ನೋಡು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾನು ಜನರ ಬಗ್ಗೆ ಅಷ್ಟೇ ಯೋಚನೆ ಮಾಡು. ಅವ್ರು ಒಂದು ಹೇಳಿದರು, ನಾನು ಇಫ್ ಯು ಟೇಕ್ ಕೇರ್ ಆಫ್ ಅದರ್ಸ್ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತಂದರು. ನನಗೆ ಇವರಿಬ್ಬರು ಮಾತುಗಳು ನನಗೆ ಭಾಳ ಸ್ಟ್ರೈಕ್ ಆಯಿತು. ನಾನು ಅವತ್ತಿಂದ ಸಿಂಗಲ್ ಮೈಂಡೆಡ್ ಆಗಿ ನಾನು ಬರೀ ಅಭಿವೃದ್ಧಿ ಕಾರ್ಯ. ಸೊ ಇವತ್ತಿಗೂ ಜನಕ್ಕೆ ಕಾಣದೇ ಇರೋ ಯಾವುದಾದ್ರು ಸತ್ಯಗಳನ್ನು ಆಚೆಗೆ ಹಾಕಿ ಇಷ್ಟಪಡ್ತಾರೆ. ಯಾಕಂದರೆ ತುಂಬ ಜನಕ್ಕೂ ಕ್ವೆಶನ್ ಮಾರ್ಕ್ ಇರುತ್ತೆ, ನಿಂತ್ಕೊಳ್ಳೋಕ್ಕೆ ಜಾಗ ಕೊಟ್ಟಿಲ್ಲ ಅಂದಮೇಲೆ ಗೆಲ್ಸೋದು ಎಲ್ಲಿಂದ? ನೀವು ಯಾವ ಥರ ಆ ಗಾಯದಿಂದ ಆಚೆಗೆ ಬಂದಿದ್ದೀರಿ ಅಥವಾ ಬಂದಿದ್ದೀರಾ? ಮುಂದಿನ ನಡೆ ಯಾವ ಕಡೆ? ನೋಡಿ, ಈಗೇನು ಗೊತ್ತಾ, ಇವತ್ತು ನಿಮ್ಮ ಪಾಡ್ಕಾಸ್ಟ್ ಮುಖಾಂತರ ಹೇಳ್ತೀನಿ, ನಾನು ಯಾವುದನ್ನು ನೇಮ್ ಡ್ರಾಪಿಂಗ್ ಎಲ್ಲ ಮಾಡೋದು ನನಗೆ ಯಾರು ನಮಗೇನೋ ಒಂದು ಆಫರ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ನಾನು ಹೇಳೋಕ್ಕೆ ಹೋಗಲ್ಲ. ಇವತ್ತು ಹೇಳ್ತೀನಿ ನಿಮಗೆ, ಮಾರ್ಚ್ 7ನೇ ತಾರೀಕು ನನ್ನ ಟಿಕೆಟ್ ಹೋಲ್ಡ್ ಆಯಿತು ಅಂತ ಬಂತು, 2024. ಕಾಂಗ್ರೆಸ್ ಟಿಕೆಟು ಮಾರ್ಚ್ 9ನೇ ತಾರೀಕು ಯುಗಾದಿ ಹಬ್ಬ ಇತ್ತು, ಅವತ್ತು ಅನೌನ್ಸ್ ಆಗಬೇಕಿತ್ತು. ಆದರೆ ಮೈಸೂರದ್ದು ಅನೌನ್ಸ್ ಆಗಲಿಲ್ಲ, ಉಳಿದಿದ್ದೆಲ್ಲ ಅನೌನ್ಸ್ ಆಯಿತು. ಆಯಿತಾ? ಯಾಕೆ ಹೋಲ್ಡ್ ಮಾಡಿರು? ಆಯಿತು. ಮಾರ್ಚ್ 21ರವರೆಗೂ ವೇಟ್ ಆಯಿತು. ಯಾಕಾಯಿತು? ನನಗೆಲ್ಲದನ್ನು ಹೇಳೋಕ್ಕೆ ಹೋಗಲ್ಲ. ನನಗೆ ನಮ್ಮ ತಂದೆನೇ ಜನಸಂಘದಿಂದ ಬಂದವರು. ನಾನು ನಮ್ಮ BJPಯ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಏನಿದೆ, ರಾಷ್ಟ್ರೀಯತೆ ಏನಿದೆ, ಇದ್ರದ್ದು ಪ್ರತಿಪಾದನೆ ಮಾಡಿಕೊಂಡು ಬಂದವನು. ನನ್ನನ್ನು ಒಂದು ಆದರ್ಶವಾಗಿ ನೋಡಿದಂತಹ ಲಕ್ಷಾಂತರ ಜನ ಯುವಕರಿದ್ದಾರೆ, ನನ್ನ ಓದುಗರಿದ್ದಾರೆ. ನಾನು ಅವ್ರನ್ನೆಲ್ಲ ಕೈ ಬಿಡೋಕ್ಕಾಗಲ್ಲ. ನನಗೆ ಈಗ ಕಾಂಗ್ರೆಸ್ ಇಂಥ ಬೇರೆ ಪಕ್ಷಗಳೆಲ್ಲ ನಮ್ಗೆ ಆಗಬಾರ್ದು. ಇದು
ರಾಜಕಾರಣ ಏನು ಅದು ಶಾಶ್ವತವಲ್ಲ. ಆದರೆ ಜನರು ನಮ್ಮೆಲ್ಲ ಇಟ್ಟಿರುವಂಥ ವಿಶ್ವಾಸ ಇದೆಯಲ್ಲ ಅದು ಶಾಶ್ವತವಾಗಿರಬೇಕು. ಅದು ಯಾವತ್ತೂ ಕೊನೆಯವರೆಗೂ ಹಾಂ, ಈ ಸ್ಥಾನ ಅನ್ನೋದು ಇದೆಯಲ್ಲ ಯಾವತ್ತೋ ಒಂದಿನ ಮಾಜಿ ಆಗಲೇಬೇಕು. ಒಂದಿನ ಮಾಜಿ ಆಗಬೇಕು, ಒಂದಿನ ದಿವಂಗತ ಆಗಲೇಬೇಕು ಪ್ರತಿಯೊಬ್ಬ ಮನುಷ್ಯನು. ನಿಜ ಸರ್. ಈ ಒಂದು ಏನೋ ಮಾಜಿ ಆಗ್ತೀನಿ ಅಂತಲೋ ಇನ್ನೇನೋ ಅಂತೋ ಅಥವಾ ಅಧಿಕಾರದ ಆಸೆಗೋಸ್ಕರನೋ ನಿಯತ್ತಿಗೆ ಯಾವತ್ತೂ ರಾಜಿ ಹಾಂ, ಇದರಲ್ಲಿ ನಾವು ಯಾವತ್ತೂ ವ್ಯತ್ಯಾಸ ಆಗಬಾರ್ದು. ನನ್ನ ನಿಷ್ಠೆ ಬಗ್ಗೆ, ನನ್ನ ಬದ್ಧತೆ ಬಗ್ಗೆ ಯಾವತ್ತೂ ಪ್ರಶ್ನೆ ಬರಬಾರ್ದು. ನಾನಲ್ಲಿ ಕಾಂಗ್ರೆಸ್ನವ್ರಲ್ಲಿ ಸುಮಾರು ಜನ ಹೇಳ್ತಾರೆ, ಕಾಂಗ್ರೆಸ್ನವ್ರಿಗೆ ನಾನೀಗ ಹೇಳಲಿಕ್ಕೆ ಹೋಗಲ್ಲ. 4 ಜನ MLAಗಳು ನನ್ನ ಅಣ್ಣ ಬಾ ಸೇರ್ಕೊ ನೀನು ಗೆಲ್ತೀಯಾ ಬಾ ಅಂತ ಕೇಳಿದರು. ನನಗೆ ಯಾರ್ಯಾರು ಮಾತಾಡಿದ್ರು ಅದನ್ನು ನಾನು ಹೇಳ್ಬೋದು. ಈಗ ನನಗೇನು ಗೊತ್ತಾ, ರಾಜಕಾರಣದಲ್ಲಿ ಸುಮ್ಮನೆ ಇದೇನು ಗೊತ್ತಾ, ತುಂಬ ಜನ ಅವರು ಇದು ಮಾಡಿರೋ ಈ ಥರ ವೈಯಕ್ತಿಕವಾಗಿ ಜಗಳ ಮಾಡ್ಕೊಳ್ಳೋ ಅಂಥದ್ದು, ಏನೋ ನೇಮ್ ಡ್ರಾಪ್ ಮಾಡೋದು ಇವೆಲ್ಲ ಮಾಡ್ತಾರೆ. ನಾನು ಅಂಥ ರಾಜಕಾರಣ ಯಾವತ್ತೂ ಮಾಡಲ್ಲ. ಹಾಗಾಗಿ ಯಾರು ಟಿಕೆಟು ಕೊಡುವಂಥ ಸ್ಥಾನದಲ್ಲಿದ್ದರೂ ಅವರಿಂದಲೇ ನನಗೆ ಕರೆ ಬಂದು ನನಗೆಲ್ಲ ಹೇಳಿದ್ರು ಕೂಡ ನಮಗೂ ನಿಮಗೂ ಬರಲ್ಲ, ನನ್ನ ಸಿದ್ಧಾಂತ ಬೇರೆ ನಿಮ್ಮ ಸಿದ್ಧಾಂತ ಬೇರೆ. ಆದರೆ ನಿಮ್ಮ ಹತ್ರ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾನೇನಾದರೂ ಹೋಗಿದರೆ ಖಂಡಿತ ಮೈಸೂರಲ್ಲಿ ನಾನೇ ಗೆಲ್ತಾಯಿದ್ದಿತ್ತು. ಸರ್, ನಿಮ್ಮ ಈ ಕಷ್ಟದ ದಿನಗಳು ಅಥವಾ ಅಸಹಾಯಕ ದಿನಗಳು ಅಂತ ನೀವು ಯಾರ ಹತ್ರ ಮನಸ್ಸು ಬಿಚ್ಚಿ ನೋಡಪ್ಪ ನನ್ನ ಕಷ್ಟ ಹೀಗಿದೆ ಅಂತ ನಿಮ್ಮ ಲೆವೆಲಲ್ಲಿ ಹೇಳ್ಕೊತೀರಾ? ನನ್ನ ನಿಜ ಹೇಳಬೇಕು ಅಂತಂದರೆ ನನ್ನ ಕಷ್ಟ ಅಂದರೆ ಏನು, ನನ್ನ ಕಷ್ಟ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಏನಾದರೂ ಹಣಕಾಸಿನ ವಿಷಯಕ್ಕೆ ನಾನು ಕಷ್ಟ ಅಂತ ಅಂದ್ಕೊಳ್ಳೋಣ. ಎಷ್ಟು ಜನ, ಕೋಟ್ಯಾಂತರ ಜನ ಇರುವ ಲಿಮಿಟೆಡ್ ರಿಸೋರ್ಸಲ್ಲಿ ಬದುಕು ನಡೆಸ್ತೆ ಅಲ್ವಾ. ಬೆಂಗಳೂರಿನಲ್ಲಿ ಪತ್ರಕರ್ತ ಇದೆ, ಮಲ್ಲೇಶ್ವರಂ ಸರ್ಕಲಲ್ಲಿ ರೈಸ್ ಬಾತ್ ತಿನ್ಕೊಂಡಿದ್ದೆ. ತುಂಬ ಕಷ್ಟವನ್ನು ನೋಡ್ಕೊಂಡು ಬಂದಿರೋನು ಇನ್ನೂ ಕಷ್ಟ ಅದಕ್ಕಿಂತ ಕಷ್ಟ ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಒಂದೊತ್ತಿನ ಊಟ ಯಾರಾದರೂ ಹಾಕ್ತಾರೆ ನನಗೆ. ಯಾರನ್ನಾರು ಕೇಳಿದ್ರು ಕೂಡ ಏನೋ ಬೇಕು ಒಂದು ಸ್ವಲ್ಪ ದುಡ್ಡು ಕೊಡು ಅಂತಂದ್ರೆ ಹೇಳಿದ್ರು ದುಡ್ಡು ಕೊಡ್ತಾರೆ. 100 ಕೋಟಿ 1000 ಕೋಟಿ ಮಾಡಬೇಕು, ಅಷ್ಟು ಮಾಡಿಲ್ವಲ್ಲ ಅಂತ ನಾನು ಅದನ್ನೇನಾರು ಅಂದ್ಕೊಂಡ್ರೆ ಅದು ಅಂಥ ಒಂದು ಮನಸ್ಥಿತಿನ ನಾನು ಇಟ್ಕೊಂಡ್ರೆ ಅದನ್ನು ಕಷ್ಟ ಅಂತ ಭಾವಿಸ್ಬೇಕಾಗುತ್ತೆ. ನನಗೆ ಅಂಥ ಆಸೆಗಳು ಯಾವುದಿಲ್ಲ. ನನಗೆ ಇವತ್ತು ಕೂಡ ನಾನು ದೇವ್ರ ಹತ್ರ ಹೋಗಿ ನಾನು ದೇವ್ರ ಹತ್ರ ವೈಯಕ್ತಿಕ ಕೇಳಲ್ಲ. ನಾನು ನೇರವಾಗಿ ಹೇಳ್ತೀನಿ, ಯಾವ ದೇವ್ರ ಹತ್ರನೂ ಹೋಗಿ ದೇವ್ರೇ ನನಗೆ ಕೊಡು, ಆಸ್ತಿ ಕೊಡು, ಪಾಸಿ ಕೊಡು, ಇನ್ನೇನು ಕೊಡು, ನಾನು ಏನೂ ಕೇಳಲ್ಲ. ನಾನು ಪ್ರತಿ ದೇವ್ರ ಹತ್ರ ನಾನು ಹೋಗಿ ಕೇಳೋದು ಬರೀ ನನಗೆ ಮನಃಶಾಂತಿಯನ್ನು ಕೊಡು, ಪಾಲಿಟಿಕ್ಸಲ್ಲಿ ಜನಕ್ಕೆ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡು. ಈಗ ನಾವು ಏನೋ ಒಂದು ಸೆಟ್ ಬ್ಯಾಕ್ ಆಯಿತು ಅಂತ ತಿಳ್ಕೊಳ್ಳಿ, ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಇದು ಅಂದರೆ ನಮ್ಮ ಹತ್ರ ಆ ಒಂದು ಹೋರಾಟದ ಮನೋಭಾವನೆಯಲ್ಲೆಲ್ಲ ನಾವು ಪುಕ್ಕುಲ್ರು ಹೇಡಿಗಳಾಗ್ಬಿಡ್ತೀವಲ್ವ. ನಾನು ಹೇಡಿ ಅಂತೂ ಅಲ್ಲ, ನಾನು ಐಲ್ ಫೈಟ್ ಬ್ಯಾಕ್. ಆಮೇಲೆ ಎಲ್ಲರಿಗೂ ಎಲ್ಲ ಕಾಲವೂ ಕೂಡ ಅವರು ಉಚ್ಛ್ರಾಯ ಸ್ಥಿತಿಯಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೂ ನಮಗೂ ಒಂದು ಸರಿ ಒಂದು ಸಂದರ್ಭದಲ್ಲಿ ಕೈ ಮೇಲಾಗುತ್ತೆ, ಹೋಗಿದ್ದು ಕೆಳಗೆ ಬರಲೇಬೇಕು, ಕೆಳಗಿರೋದು ಮತ್ತೆ ಮೇಲೆ ಹೋಗಬೇಕು. ಇದನ್ನು ನಂಬಿರೋ ಪ್ರಪಂಚ ಇದು. ಹೌದು. ಹಾಗಾಗಿ ಒಳ್ಳೆ ಕೆಲಸ ಮಾಡೋ ಉದ್ದೇಶ ಇಟ್ಕೊಂಡು ದೇವರಲ್ಲಿ ಆಶೀರ್ವಾದವನ್ನು ಕೇಳಿದರೆ ಖಂಡಿತ ಸಿಗುತ್ತೆ. ನಮ್ಮ ವೈಯಕ್ತಿಕ, ನಮ್ಮ ವರ್ಣ ಪ್ರತಿಷ್ಠೆ, ಗೂಟದ ಕಾರದಲ್ಲಿ ಹೋಗಬೇಕು, ಯಾರೋ ಪೊಲೀಸರು ನೋಡಿಕಿದ್ರೆ ಸೆಲ್ಯೂಟ್ ಹಾಕಬೇಕು, VIP ಎಂಟ್ರಿನಲ್ಲಿ ನಮಗೆ ಬಿಡಬೇಕು, ಆ ಒಂದು ನಶೆಯಿಂದ ನಾವು ರಾಜಕಾರಣಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನನಗೆ ಆ VIP ಲೈನಲ್ಲಿ ಹೋಗಬೇಕು ಅನ್ನೋ ನಶೆನೂ ಇಲ್ಲ. ಏರ್ಪೋರ್ಟಲ್ಲೂ ನಾನು ಪ್ರೋಟೋಕಾಲ್ ತೊಗೊಳ್ತಿರಲಿಲ್ಲ. ಈಗಲೂ ಪ್ರೋಟೋಕಾಲ್ ಕೊಡ್ತಾರೆ ನನಗೆ, ಪ್ರೋಟೋಕಾಲ್ ಆಗಲೂ ತೊಗೊಳ್ತಿರಲಿಲ್ಲ. ಗೂಟದ ಕಾರು ಸರ್ಕಾರ ಕೊಟ್ಟಿತ್ತು, ಆದರೆ ನಾನು ಯಾವತ್ತೂ ಆ ಸೈರಾನಕ್ಕೆ ಹಾಕಿ ಇರಲಿಲ್ಲ. ನನಗೆ ನಮಗೊಂದು ದೇವರು, ಈಗ ಸ್ಪೈಡರ್ಮನ್ ಮೂವಿದು ಇದೆಯಲ್ಲ, ಗ್ರೇಟ್ ರೆಸ್ಪಾನ್ಸಿಬಿಲಿಟಿ, ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ನನಗೆ ಭಯ ಜಾಸ್ತಿ ಆಗೋದು. ನಮ್ಮ ಸ್ಥಾನಮಾನ ಜಾಸ್ತಿ ಇದ್ದಾಗ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಆ ಜವಾಬ್ದಾರಿಯಿಂದ ನಾವು ಇನ್ನೂ ಬಗ್ಗಬೇಕಾಗುತ್ತೆ, ನಿಜ, ಅದನ್ನು ಬಗ್ಗಿ ನಡಿಬೇಕಾಗುತ್ತೆ. ಹಾಗಾಗಿ ನನಗೆ ನನಗೆ ನಶೆ ಅಲ್ವಲ್ಲ. ಈಗ ಯಾರೊಬ್ಬರು ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡಿಬಿಡ್ತಾರೆ, ಅವ್ರಿಗೆ ಏನಾಗೋಗ್ಬಿಡುತ್ತೆ ಅಂದರೆ ಯಾರು ಕೂಡ ಅವ್ರನ್ನೇನು ಇದು ಮಾಡಲ್ಲ, ಏನಂದರೆ ಮರ್ಯಾದೆ ಕೊಡಲ್ಲ. ದುಡ್ಡು ಮಾಡಿ ಅವ್ನು ನೋಡೋ ಅಲ್ಲ ಲೋಟಿ ಹೊಡೆದು ಒಳ್ಳೆ ದುಡ್ಡು ಮಾಡಿದ್ದಾನೆ ಅಂತಾರೆ ಜನ. ಅವನಿಗೆ ಅಣ್ಣ ಅನ್ಸ್ಕೋಬೇಕು, ಯಾರೊಬ್ಬರು ಒಂದು ಡೋರ್ ತೆಗಿಬೇಕು. ಅದಕ್ಕೇನು ಮಾಡ್ತಾನೆ, ದುಡ್ಡು ತೊಗೊಂಬಂದು ರಾಜಕಾರಣಕ್ಕೆ ಹಾಕ್ತಾನೆ. ಇಲ್ಲೊಂದೇ ಅಣ್ಣ ಸಂಸ್ಕೃತಿ ಇರೋದು. ಸೆಲ್ಯೂಟ್ ಹೊಡಿತಾರೆ, ಅವ್ರ ಜನ ಕಾಕ ಹಿಡ್ಕೊಂಡು 4 ಜನ ಬರ್ತಾರೆ, ಈ ಸೈಕೋಫ್ಯಾಂಟ್ಸ್ ಇರ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ, ಅವರು ನಶೆಗೋಸ್ಕರ ಬರ್ತಾರೆ. ಅದರಲ್ಲೇನು ದುಡ್ಡು ಮಾಡದೆ, ದುಡ್ಡು ಅದರಿಂದಲೂ ಗೌರವ ಸಿಗ್ತಾ ಇಲ್ಲ, ಈ ರಾಜಕಾರಣದಲ್ಲಿ ಸಿಗುತ್ತೆ ಅಂತ ಬರ್ತಾರೆ. ನಾನು ಅದಕ್ಕೆ ಬಂದಿರೋನಲ್ಲ. ಹಂಗಿದ್ಮೇಲೆ ನಾನು ಯಾಕೆ ಇದ್ರ ಬಗ್ಗೆ ಯೋಚನೆಯನ್ನು ಮಾಡಲಿ? ನನಗೆ ಅದಕ್ಕೋಸ್ಕರನೇ ಈ ನಶೆ ನನಗಿಲ್ದಲೇ ಇರೋದ್ರಿಂದ ಕಷ್ಟ ಅಂತ ಅನಿಸಿಲ್ಲ. ಸರ್, ವೈಯಕ್ತಿಕವಾಗಿ ಎಮೋಷ್ನಲಿ ಪಬ್ಲಿಕಲ್ಲಿ ನಡೆದಿರೋ ಅಂತ ನಿಮ್ಮ ಒಂದು ರಾಜಕೀಯ ಜೀವನದ ಘಟನೆಯಲ್ಲಿ ಯಾವುದಾದ್ರೂ ನಿಮ್ಮನ್ನು
ಅಳ್ಳಾಡ್ಸಿರೋದು ಉಂಟಾ? ವೈಯಕ್ತಿಕವಾಗಿ ನಿಮ್ಮನ್ನು ಹರ್ಟ್ ಮಾಡಿರೋದು? ಎಲ್ಲ ಆ ಥರದ್ದು ಇವೆಲ್ಲ ಒಂಥರ ಶೇರ್ ಮಾರ್ಕೆಟ್ ಇದ್ದಂಗೆ, ಒಂದಿನ ಏರುತ್ತೆ, ಒಂದಿನ ಇಳಿತಾರೆ, ಒಂದಿನ ಜನ ಹೊಗಳ್ತಾರೆ, ಒಂದಿನ ಬೈತಾ ಇರ್ತಾರೆ. ಎಲ್ಲದನ್ನು ಕೂಡ ನಾವು ಸಮವಾಗಿ ತೆಗೆದುಕೊಂಡು ಹೋಗಬೇಕು. ಯು ಗೆಟ್ ಬುಕೇಸ್ ಆ್ಯಂಡ್ ಬ್ರಿಕ್ ಪ್ಯಾಡ್ಸ್ ಎರಡನ್ನೂ ಕೂಡ ಈಕ್ವಲ್ ವಿಗರಿಂದ ನಾವು ತಗೋಬೇಕು. ಇಲ್ಲ ಅಂತಂದರೆ ಬದುಕೋಕ್ಕಾಗಲ್ಲ. ಇದನ್ನು ಬೇಗನೆ ಕಲ್ತ್ಬಿಟ್ರಾ ರಾಜಕೀಯಕ್ಕೆ ಬಂದಾಗ ಇನಿಷಿಯಲಿ, ಅಥವಾ ಸ್ವಲ್ಪ? ನಾನು ಜರ್ನಲಿಸ್ಟ್ ಇದ್ದಾಗಲೂ ಕಲ್ತಿದ್ದೆ. ಯಾಕಂದ್ರೆ ನಾನು ಜರ್ನಲಿಸ್ಟ್ ಇದ್ದಾಗಲೂ ನನಗೆ ಬೈದು ಮೇಲ್ಗಳು ಬರೋ, ಹೊಗಳ್ಬಿಟ್ಟು ಮೈಲು ಬರೋ, ಎರಡನ್ನೂ ಕೂಡ ನಾನು ಬೈಸ್ಕೊಳ್ಳೇಬಾರ್ದು ಅಂತಂದರೆ ಹಿಂಗೆ ಸಾಧ್ಯ? ಈಗ ಅಲ್ಲಿರಲೇಬಾರದು. ಈಗ ನಮ್ಮೊಂದೊಂದು ಯೋಚನೆಯನ್ನು ಮಾಡಿ, ನಮ್ಮ ಜನನೂ ಕೂಡ ಒಂದು ದೇವರಿಗೆ ನಿಷ್ಠೆ ಇಟ್ಕೊಂಡಿಲ್ಲ, ತಿಳ್ಕೊಂಬಿಡಿ. ಈಗ ನಮ್ಮ ಜನರದ್ದು ಒಂದು ಹೇಳ್ತೀನಿ, ಆ ಸೃಷ್ಟಿಕರ್ತ ಬ್ರಹ್ಮ, ನಮ್ಮನ್ನು ಹುಟ್ಟಿಸಿರೋಂಥ ಅಪ್ಪ ಅಮ್ಮ ನಮ್ಮನ್ನು ಸಮಾಧಾನ ಮಾಡೋಕ್ಕಾಗಿಲ್ಲ. ಒಮ್ಮೆ MLA MP ಸಮಾಧಾನ ಮಾಡೋಕ್ಕಾಗುತ್ತಾ? ಬೈತಾನೆ, ಬೈಸ್ಕೊಳ್ಳೇಬೇಕು ನಾವು. ಅಟ್ ದ ಸೇಮ್ ಟೈಮು ಈಗ ನಾವು ಒಂದು ದೇವರಿಗೆ ಹೋಗ್ತೀವಿ, ಯಾವುದೋ ಒಂದು ಗುಡಿಗೆ ಹೋಗ್ತೀವಿ, ಯಾವುದೋ ವಿಷ್ಣು ದೇವಸ್ಥಾನಕ್ಕೆ, ದೇವರೇ ನನಗೇನೋ ಒಂದು ಮಗನ ದಯಪಾಲಿಸು ಅಂತ ಏನೋ ಕೇಳ್ತೀವಿ. ಅದೇನೂ ಆಗಲಿಲ್ಲ ಅಂತ ತಿಳ್ಕೊಳ್ಳಿ. ಇನ್ನೊಂದು ಆ ಗುಡಿ ಇದೆಯಲ್ಲ, ಅಲ್ಲಿ ಶಿವನ ಗುಡಿ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಬರುತ್ತೆ, ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ವಿಷ್ಣುನ ಬಿಟ್ಟು ಆ ಶಿವನ ಗುಡಿಗೆ ಹೋಗ್ತಾನೆ, ಆಯಿತಾ? ಇನ್ಯಾವುದಾದ್ರೆ ಇನ್ನೊಂದು ಯಾವುದೋ ದೇವ್ರ ಗುಡಿಗೆ ಹೋಗ್ತಾರೆ. ಹೀಗೆ ಜನನೇ ಅವರ ಆಸೆಗಳ ಈಡೇರಿಕೆಗೋಸ್ಕರವಾಗಿ ದೇವ್ರನ್ನೇ ಬದಲಾಯಿಸ್ಕೊಂಡು, ನಿಷ್ಠೆನೇ ಬದಲಾಯಿಸ್ಕೊಂಡು, ಭಕ್ತಿನೇ ಬದಲಾಯಿಸ್ಕೊಂಡು ಹೋಗ್ತಿರ್ತಾರೆ. ಇಂಥ ಪ್ರಪಂಚದಲ್ಲಿ ನಾವು ಇರುವಾಗ ಯಾರನ್ನ ನಾವು ಒಬ್ಬ MLA MP ಆದವನ್ನ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಜಗತ್ತಿನ ನಿಯಮನೇ ಹಿಂಗೆ ಇರೋದು, ಜಗತ್ತು ನಡೆಯುವಂಥದ್ದು ಹಿಂಗೆ. ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಎಷ್ಟು ಬೈದ್ರೂ ಬಯಸ್ಕೋಬೇಕು. ಈ ಕ್ಷೇತ್ರ ಈಗ ಜನ ಏನು ನಾವು ಬೈತೀವಿ ಅನ್ನೋದಾದ್ರೆ, ನೀ ಈ ಕ್ಷೇತ್ರಕ್ಕೆ ಯಾಕಪ್ಪ ಜನನ ಕರೆದ್ಬಿಟ್ಟು ನನ್ನ ಒಳಗೆ ಕರೆದಿರಾ? ನಾನೇ ಕೆಲಸ ಮಾಡ್ತೀನಿ ಅಂತ ಬಂದಿರೋನು. ಈಗ ಜನ ಬೈತಾರೆ ಅಂದರೆ ಬೈದರೂ ಬೈಸ್ಕೊಳ್ಳೇಬೇಕು. ಜನರಿಗೆ ನಾವು ಅವರಿಗೆ ಇಷ್ಟವಾಗುವಂಥ ಕೆಲಸವನ್ನು ಮಾಡಬೇಕು. ಎಷ್ಟೇ ಮಾಡಿದ್ರೂ ಕೂಡ ಒಂದಷ್ಟು ಡಿಟ್ರಾಕ್ಟರ್ಸ್ ಇದ್ದೇ ಇರ್ತಾರೆ, ಅದನ್ನು ಕೂಡ ನಾವು ಜೀರ್ಣಿಸ್ಕೊಂಡು ಹೋಗಲೇಬೇಕು. I guess we've got a very good lens as to who you are today. Thank you for your time. ಬರೀ ನಿಮ್ಮ ಭಾಷಣಗಳು, ನಿಮ್ಮ ಫೈರ್, ಅದರ ಪರಿಚಯ ಅಲ್ಲದೆ ಇದರ ಹಿಂದೆ ಇರೋ ವ್ಯಕ್ತಿತ್ವ ಯಾರು ಅನ್ನೋದರ ಒಂದಷ್ಟು ಪುಟಗಳ ಪರಿಚಯ ನಮಗಾಗಿದೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಅನದರ್ ಬ್ಯೂಟಿಫುಲ್, ಫೈರಿ, ಡೀಪ್ ಆ್ಯಂಡ್ ಅ ವೆರಿ ವೆರಿ ಆನೆಸ್ಟ್ ಟಾಕ್ಸ್ ವಿತ್ ಒನ್ ಆ್ಯಂಡ್ ಓನ್ಲಿ ಪ್ರತಾಪ್ ಸಿಂಹ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಅತಿ ಶೀಘ್ರದಲ್ಲಿ ಸಿಗೋಣ.